ನಮಸ್ಕಾರ. ನಾನು ಲಕ್ಷ್ಮಿ ಅಂತ. 6th ಕ್ಲಾಸಲ್ಲಿ 2ನೇ ಅಧ್ಯಾಯವಾದ ಭಾರತ ನಮ್ಮ ಹೆಮ್ಮೆ ಅನ್ನೋ ಪಾಠದ ಅಭ್ಯಾಸ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಓಕೆ, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. ಅಂದರೆ ಬಿಟ್ಟ ಸ್ಥಳಗಳನ್ನು ನಾವಿಲ್ಲಿ ಭರ್ತಿ ಮಾಡ್ತಾ ಹೋಗಬೇಕು. ಓಕೆ, ಫಸ್ಟ್ ಕ್ವಶನ್ ಬಂದು ಗಣಿತಕ್ಕೆ ಭಾರತೀಯರ ಅನನ್ಯ ಕೊಡುಗೆ ಅಂತ ಕೇಳಿದ್ದಾರೆ. ಅಂದರೆ ಅನನ್ಯ ಕೊಡುಗೆ ಏನು ಅಂತ ಇದರ ಅರ್ಥ ಆಗುತ್ತೆ. ಸೊ ಗಣಿತಕ್ಕೆ ಭಾರತೀಯರ ಅನನ್ಯ ಕೊಡುಗೆ ಅಂತಂದರೆ ಸೊನ್ನೆಯನ್ನು ಇದು ಏನಾಗಿದೆ, ಭಾರತೀಯರ ಅನನ್ಯ ಕೊಡುಗೆಯಾಗಿದೆ, ಸೊನ್ನೆ. ಓಕೆ, ನೆಕ್ಸ್ಟು ಶಾಕುಂತಲ ಸಂಸ್ಕೃತ ಕೃತಿಯನ್ನು ಇಂಗ್ಲಿಷ್ಗೆ ಅನುವಾದಿಸಿದವರು ಯಾರು ಅಂತ ಕೇಳಿದ್ದಾರೆ. ಶಾಕುಂತಲ ಕೃತಿಯನ್ನು ಇಂಗ್ಲಿಷ್ಗೆ ಅನುವಾದಿಸಿದವರು ಯಾರು ಅಂತ ಕೇಳಿದಾಗ ವಿಲಿಯಂ ಜೋನ್ಸ್ ಅಂತ ನೆನಪಿರಲಿ. ವಿಲಿಯಂ ಜೋನ್ಸ್. ಓಕೆ, ಕೆಳಗಡೆ ಬರೆಯೋಣ ಜೋನ್ಸ್ ಅನ್ನೋದು. ವಿಲಿಯಂ ಜೋನ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ಬಂದು ಕಾಂಬೋಡಿಯಾದ ಡ್ಯಾಶ್ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯವಿದೆ ಅಂತ ಕೇಳಿದ್ದಾರೆ. ಕಾಂಬೋಡಿಯಾದ ಯಾವ ಸ್ಥಳದಲ್ಲಿದೆ ಅಂತ ಇದರ ಅರ್ಥ ಆಗುತ್ತೆ. ಕಾಂಬೋಡಿಯಾದ ಅಂಕೋರ್ ವಾಟ್ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯವಿದೆ. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಅಂದರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅನ್ನೋದು 2ನೇ ಕ್ವಶನ್ಸ್ ಬರುತ್ತೆ. ಇದರಲ್ಲಿ ಫಸ್ಟ್ ಕ್ವಶನ್ ಯಾವುದು ಅಂತ ಕೇಳಿದಾಗ ಪುರಾಣಗಳಲ್ಲಿ ಭಾರತವನ್ನು ಏನೆಂದು ಕರೆದಿದ್ದಾರೆ ಅಂತ ಕೇಳಿದ್ದಾರೆ. ಪುರಾಣಗಳಲ್ಲಿ ಭಾರತವನ್ನು ಏನಂತ ಕರೆದಿದ್ದಾರೆ ಅಂತಂದರೆ, ಪುರಾಣಗಳ ಪ್ರಕಾರ ವೃಷಭನಾಥನ ಹಿರಿಯ ಮಗ ಭರತನೆಂಬ ಓರ್ವ ರಾಜನಿದ್ದನು. ಭರತನು ಆಳಿದ ನಾಡು ಭರತ ಖಂಡ, ಭರತ ವರ್ಷ, ಅದುವೇ ಭಾರತ ದೇಶ ಅಂತ ಅನಿಸಿತು. ಈ ಥರ ನೀವು ಬರಿಬೇಕು ನೋಡಿ. ಪುರಾಣಗಳಲ್ಲಿ ಭಾರತವನ್ನು ಏನಂತ ಕರೆದಿದ್ದಾರೆ ಅಂತ ಕೇಳಿದಾಗ ನೀವು ಈ ಥರ ಆನ್ಸರ್ ಬರಿಬೇಕು. ಓಕೆನಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಶ್ರೇಷ್ಠ ಕೊಡುಗೆ ಏನು ಅಂತ ಕೇಳಿದ್ದಾರೆ. ಗಣಿತ ಕ್ಷೇತ್ರಕ್ಕೆ ಭಾರತೀಯರು ಅಂಕಿಗಳು, ದಶಮಾಂಶ, ಭಿನ್ನರಾಶಿ, ಬೀಜಗಣಿತ ಇವೆಲ್ಲವೂ ಗಣಿತ ಕ್ಷೇತ್ರಕ್ಕೆ ಪ್ರಾಚೀನ ಭಾರತೀಯರು ನೀಡಿದ ಕೊಡುಗೆಗಳಾಗಿದ್ದಾವೆ. ಇಲ್ಲಿ ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡಬೇಕು ನೋಡಿ. ಅದೇನು ಅಂದರೆ, ಪೈಥಾಗೋರಸ್ನ ಪ್ರಖ್ಯಾತ ಪ್ರಮೇಯವನ್ನು ಆತನಿಗಿಂತ 2 ದಶಮಾನಗಳ ಮೊದಲೇ ಗುರುತಿಸಿದ್ದವನು ಭಾರತೀಯ ವಿಜ್ಞಾನಿ ಬೋಧಾಯನ ಅಂತ ಇದೆಯಲ್ಲ, ಅದು ಕೂಡ ನೀವು ಇದರಲ್ಲಿ ಬರಿಬೇಕು. ಅದೆಲ್ಲಿ ಬರುತ್ತೆ ಅಂದರೆ, ಭಾರತೀಯರ ಇನ್ನಷ್ಟು ಕೊಡುಗೆಗಳ ಕುರಿತು ಅಭಿಪ್ರಾಯಗಳಂತಿದೆ ಐತೆ ನೋಡ್ರಿ, ಒಂದು ಬಾಕ್ಸ್ ಥರ ಅದರಲ್ಲಿದೆ. ಸೊ ನಾನು ಇದರಲ್ಲಿ ಅದನ್ನು ಆ್ಯಡ್ ಮಾಡೋದು ಮರ್ತೋಗಿದ್ದೀನಿ. ಸೊ ಅದನ್ನು ಸಹ ನೀವು ಬರೀರಿ. ಓಕೆನಾ? ಓಕೆ, ನೆಕ್ಸ್ಟ್ ಪ್ರಶ್ನೆ ಬಂದು 3ನೇ ಪ್ರಶ್ನೆ ಇದೆ. ಆರ್ಯಭಟನ ಮಹತ್ವದ ಸಾಧನೆ ಯಾವುದು ಅಂತ ಕೇಳಿದ್ದಾರೆ. ಆರ್ಯಭಟನ ಮಹತ್ವದ ಸಾಧನೆ ಯಾವುದು? ಭೂಮಿ ಗುಂಡಾಗಿದೆ, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಭಾರತೀಯ ವಿಜ್ಞಾನಿಯಾದ ಆರ್ಯಭಟನು ತೋರಿಸಿಕೊಟ್ಟಿದ್ದು ಇದು ಆರ್ಯಭಟನ ಮಹತ್ವದ ಸಾಧನೆಯಾಗಿದೆ. ಈ ಥರ ಬರಿಬೇಕು ನೀವು. ಓಕೆನಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಜಗತ್ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಎಲ್ಲಿದೆ ಅಂತ ಕೇಳಿದ್ದಾರೆ. ಉತ್ತರ ಬಂದು ಜಾವಾದ ಬೋರಬೋದೂರ್ ಎಂಬಲ್ಲಿ ಜಗತ್ಪ್ರಸಿದ್ಧ ಬೃಹತ್ ಬೌದ್ಧಾಲಯವಿದೆ. ಎಲ್ಲಿದೆ? ಜಾವಾದ ಬೋರಬೋದೂರ್ ಎಂಬಲ್ಲಿ ಜಗತ್ಪ್ರಸಿದ್ಧವಾದ ಬೃಹತ್ ದೇವಾಲಯವಿರುವುದು ನಾವು ಕಾಣ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನೋಡಿ ಮಕ್ಕಳೇ, ನೀವು ಇದೇ ಥರನೇ ಬರಿಬೇಕು. ಕ್ವಶನ್ನು ಆನ್ಸರ್ ಅಂತ ಬರಿಬಾರ್ದು, ಈ ಥರ ಉತ್ತರ ಅಂತ ಕನ್ನಡದಲ್ಲಿ ಹಾಕಿ ಬರಿಬೇಕು. ಓಕೆ, ನೆಕ್ಸ್ಟ್ ಪ್ರಶ್ನೆ ಬಂದು ಭಾರತೀಯ ಸಂಸ್ಕೃತಿಯು ಹಬ್ಬಿದ ಆಗ್ನೇಯ ಏಷ್ಯಾ ಖಂಡದ 3 ದೇಶಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿ ಆಗ್ನೇಯ ಏಷ್ಯಾ ಖಂಡದ 3 ಪ್ರದೇಶಗಳಲ್ಲಿ ಹಬ್ಬಿದೆ. ಅದು ಯಾವುದು ಅಂತ ಕೇಳಿದ್ದಾರೆ. ಕೇವಲ 3 ಮಾತ್ರ ಅಲ್ಲ, ಅನೇಕ ದೇಶಗಳಲ್ಲಿ ಹಬ್ಬಿದೆ, ಬಟ್ ಇಲ್ಲಿ 3 ಮಾತ್ರ ಕೇಳಿದ್ದಾರೆ. ಸೊ ಹಾಗಾಗಿ ನಾವು 3ಅನ್ನೇ ಬರಿಬೇಕು. ಭಾರತೀಯ ಸಂಸ್ಕೃತಿಯು ಭಾರತದ ಗಡಿಯಾಚೆಗೆ ಅಫ್ಘಾನಿಸ್ತಾನ, ಟಿಬೇಟ್, ಮಂಗೋಲಿಯಾ ದೇಶಗಳಲ್ಲಿ ಹಬ್ಬಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಬಂದು ಯಾವುದಾದರೂ 2 ಭಾರತೀಯ ಮೌಲ್ಯಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಯಾವುದಾದರೂ 2 ಭಾರತೀಯ ಮೌಲ್ಯಗಳನ್ನು ತಿಳಿಸ್ಬೇಕು.
ಭಾರತೀಯ ಮೌಲ್ಯಗಳು ಯಾವುವೆಂದರೆ ಆಚಾರ್ಯ ದೇವೋಭವ, ಅಹಿಂಸೆ, ಎಲ್ಲ ಜನರು ಸುಖಿಗಳಾಗಲಿ, ಸರ್ವೇ ಜನ ಸುಖಿನೋ ಭವಂತು, ಸರ್ವಧರ್ಮ ಸಮಾನತೆ, ಇವೆಲ್ಲವೂ ಏನಾಗಿದ್ದಾವೆ, ಈ ಭಾರತೀಯ ಮೌಲ್ಯಗಳು ಆಗಿದ್ದಾವೆ. ಸೊ ಇದರಲ್ಲಿ ಏನು 2 ಮಾತ್ರ ಕೇಳಿದಾರಲ್ಲ, ನೀವು 2 ಮಾತ್ರ ಬರೀರಿ, ಇಲ್ಲ ಹೆಚ್ಚಿಗೆ ಬರೆದ್ರೂ ನಡೆಯುತ್ತೆ, ಬಟ್ 2 ಮಾತ್ರ ಕಂಪಲ್ಸರಿ ಬರೀಲೇಬೇಕು. ನೋಡಿ ಯಾವಾದರೂ ಬರಿಬೋದು. ಆಚಾರ್ಯ ದೇವೋಭವ, ಅಹಿಂಸೆನೂ ಇದೆ, ಎಲ್ಲ ಜನರು ಸುಖಿಗಳಾಗಲಿ, ಸರ್ವೇ ಜನ ಸುಖಿನೋ ಭವಂತು, ಸರ್ವಧರ್ಮ ಸಮಾನತೆ, ಇವೆಲ್ಲವೂ ಸಹ ನಮ್ಮ ಭಾರತೀಯ ಮೌಲ್ಯಗಳು ಆಗಿದ್ದಾವೆ. ಓಕೆ, ನೆಕ್ಸ್ಟ್ ಕ್ವಶನ್ನು, ಗುಂಪಿನಲ್ಲಿ ಚರ್ಚಿಸಿ ಅನ್ನೋದು ಕ್ವಶನ್ ಕೊಟ್ಟಿದ್ದಾರೆ. ಸರ್ವಧರ್ಮ ಸಮಭಾವ ಮೌಲ್ಯವು ನಮ್ಮ ದೇಶದಲ್ಲಿ ಆಚರಣೆಯಲ್ಲಿದೆ. ಸರ್ವಧರ್ಮ ಸಮಭಾವ ಅನ್ನೋದು ನಮ್ಮ ದೇಶದಲ್ಲಿ ಆಚರಣೆ ಇದೆಯಲ್ಲ, ಅದು ಹೇಗೆ ಅಂತ ಕೇಳಿದ್ದಾರೆ. ಭಾರತವು ನಂಬಿ ಬಂದಿರುವ ಇನ್ನೊಂದು ಮೌಲ್ಯವೆಂದರೆ ಸರ್ವಧರ್ಮ ಸಮಾನತೆ ಅನ್ನೋದು ಇದೆ. ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕೆ, ಅದಕ್ಕೆ ಕತ್ತಲೆಯನ್ನು ಹೊಡೆದೋಡಿಸುವ ಶಕ್ತಿ ಇದೆ. ಅಂತೆಯೇ ಮತಧರ್ಮ ಯಾವುದೇ ಇರಲಿ, ದೇವರು ಒಬ್ಬನೇ, ನಾಮ ಹಲವು ಎಂಬುದು ವೇದವಾಕ್ಯವಾಗಿದೆ. ಈ ರೀತಿಯಾಗಿ ನೀವು ಈ ಕ್ವಶನ್ಗೆ ಈ ಥರ ಉತ್ತರ ಬರಿಬೇಕು. ಓಕೆ, ಇದು 2ನೇ ಅಧ್ಯಾಯ ಆಯ್ತಲ್ಲ. 3ನೇ ಅಧ್ಯಾಯದ ಪ್ರಶ್ನೆಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ನಿಮಗೆ ಈ ಕ್ವಶನ್ ಆನ್ಸರ್ ಕ್ಲಾಸ್ ಏನಾದರೂ ಇಷ್ಟ ಆದರೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳಿ ಈ ಥರ ಕ್ವಶನ್ ಆನ್ಸರ್ ಮಾಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ ಅಂತ. ಓಕೆನಾ? ಓಕೆ, ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.